ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ನೋಡಿ, ಕಮೆಂಟ್ ಮಾಡಿ ನನಗೆ ಪ್ರೋತ್ಸಾಹ ಕೊಡ್ತಾ ಇರೋ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಅವನೇನು ಅನ್ನುತ್ತಿದ್ದಾನೋ ಅರ್ಥವಾಗಿರಲಿಲ್ಲ ಅವಳಿಗೆ. ಪಾಪ, ನೋವು ಜಾಸ್ತಿ ಆಗದೇನೋ. ಅಮ್ಮನ ನೆನೆಸ್ತಾವ್ರೆ. ಮನುಷ್ಯ ಹಂಗೆ ಅಲ್ವಾ, ನೋವು ದುಃಖ ಆದಾಗ ನಮ್ಮೋರು ಹತ್ರ ಇರಬೇಕಿತ್ತು ಅನ್ನಿಸ್ತದೆ. ಯೋಚಿಸುತ್ತಾ ಅವನ ವಿಶಾಲವಾದ ಹಣೆಯ ತುಂಬ ಹರಡಿದ್ದ ಅಲೆಗೂದಲನ್ನು ಮೇಲೆ ಸರಿಸುತ್ತಿದ್ದವಳು ಬೆಚ್ಚಿ ಬಿದ್ದಿದ್ದಳು ಪ್ರಾರ್ಥನಾ. ಜ್ವರದಲ್ಲಿ ಅವನ ಹಣೆ ಕಾದ ಕಾವಲಿಯಂತಾಗಿತ್ತು. ಗಾಬರಿಯಾಗಬೇಡಿ ಎಂದಿದ್ದರೂ ಅವಳಿಗೆ ವಿಪರೀತ ಭಯವಾಗಿತ್ತು ಜ್ವರದ ತಾಪ ನೋಡಿ. ಜೊತೆಗೆ ಗಡಗಡನೆ ನಡುಗುತ್ತಿದ್ದ ಶರಶ್ಚಂದ್ರ. ಏನು ಮಾಡಬೇಕೆಂದು ತಿಳಿಯದೆ ಅಲ್ಲಿಂದ ಮೇಲೇಳಲು ಹೋದಳು. ಅವನ ಹಣೆಯ ಮೇಲಿದ್ದ ಕೈ ಹಿಡಿದಿದ್ದ ಅವನು ಅರೆಬರೆ ಎಚ್ಚರದಲ್ಲೇ. ಆಗ ಬೆಚ್ಚಿದ್ದಳು ಹುಡುಗಿ. ಥಟ್ಟನೆ ತಿರುಗಿ ಅವನ ಕಡೆ ನೋಡಿದ್ದಳು. ಅರೆಬರ ಎಚ್ಚರದಲ್ಲಿದ್ದ ಶರಶ್ಚಂದ್ರ. ಮತ್ತೆ ನಿಧಾನಕ್ಕೆ ಅವನ ಸನಿಹ ಕುಳಿತು ಅವನ ಹಿಡಿತದಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ನೋಡಿದ್ದಳು ಪ್ರಾರ್ಥನಾ. ಇನ್ನೂ ಗಟ್ಟಿಯಾಗಿ ಹಿಡಿದು, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ. ನನಗೆ ನೀನು ಬೇಕು. ಪ್ಲೀಸ್ ನನಗೆ ಚಳಿ ಆಗ್ತಾ ಇದೆ. ಹೊದಿಕೆ ಬೆಡ್ಶೀಟ್ ಹಾಕು ಅಮ್ಮ, ಚಳಿ. ಅವನ ಕೈಯನ್ನು ಹೀಗೆ ಹಿಡಿದೇ ತನ್ನ ಕತ್ತಿನ ಹತ್ತಿರ ಎಳೆದು ಬಿಟ್ಟಿದ್ದ ಶರಶ್ಚಂದ್ರ. ಅವನ ಮೇಲೆಯೇ ಒರಗಿಬಿಟ್ಟಿದ್ದಳು ಪ್ರಾರ್ಥನಾ. ಗಾಬರಿಯಾಗಿಬಿಟ್ಟಿತ್ತು ಹುಡುಗಿಗೆ. ಅವನ ಹಿಡಿತ ಕ್ಷಣಕ್ಕೂ ಬಿಗಿಯಾಗುತ್ತಾ ಹೋಗುತ್ತಿತ್ತು. ಭಯವಾಗತೊಡಗಿತ್ತು ಅವಳಿಗೆ. ಏನಾಯ್ತಾ ಇದೆ ಇಲ್ಲಿ? ಬಿಡಿಸ್ಕೊಳ್ಳೋಣ ಅಂದ್ರೂ ಆಯ್ತಾನೇ ಇಲ್ವಲ್ಲ. ಅವನ ಹಿಡಿತದಿಂದ ಬಿಡಿಸಿಕೊಳ್ಳುವ ವಿಫಲ ಪ್ರಯತ್ನ ಅವಳದು. ಅವನ ಕತ್ತಿನ ಹತ್ತಿರ ಅವಳ ಮುಖವಿತ್ತು. ಜ್ವರದ ತಾಪದಿಂದ ಬಳಲುತ್ತಿದ್ದವನ ಬಿಸಿ ಉಸಿರು ಅವಳ ಮುಖಕ್ಕೆ ಸೋಕುತ್ತಿತ್ತು. ಅವಳು ಅವನ ಮೇಲೆಯೇ ಒರಗಿದ್ದರಿಂದ ಅವಳ ಮೈಯ ಶಾಖಕ್ಕೋ ಏನೋ ಸ್ವಲ್ಪ ನಡುಕ ಕಡಿಮೆಯಾಗಿತ್ತು ಅವನಿಗೆ. ತಲೆ ಎತ್ತಿ ಅವನನ್ನೇ ನೋಡಿದ್ದಳು. ಕಣ್ಣು ಮುಚ್ಚಿ ತೋಳುಗಳಲ್ಲಿ ತನ್ನ ಎದೆಗೆ ಒರಗಿದ್ದ ಅವಳನ್ನು ಬಳಸಿ ಮಲಗಿದ್ದ ಶರಶ್ಚಂದ್ರ. ಅವನಿಗೆ ಇದ್ಯಾವುದರ ಅರಿವಿಲ್ಲ. ಆದರೆ ಅವಳಿಗೆ ಸಂಪೂರ್ಣ ಎಚ್ಚರವಿದೆ ಅಲ್ಲವೇ? ಅವನ ಸನಿಹ, ಅವನ ಅಪ್ಪುಗೆ ಅವಳ ಮನಸ್ಸಿನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದವು. ಮೈಮನಗಳಲ್ಲಿ ಅರಿಯದ ಕಂಪನ. ಇವೆಲ್ಲ ಅವಳಿಗೆ ಹೊಸದು. ಅರಿಯದ ಭಾವನೆಗಳ ಹೊಡೆತಕ್ಕೆ ಸಿಲುಕಿ ಹೈರಾಣಾಗಿ ಹೋಗಿದ್ದಳು ಹುಡುಗಿ. ಅವಳನ್ನು ಬಳಸಿಯೇ ಪಕ್ಕಕ್ಕೆ ತಿರುಗಿದ್ದ ಶರಶ್ಚಂದ್ರ. ಈಗ ಅವನ ಎದೆಗೆ ಕೊರಳ ಹತ್ತಿರ ಅವಳ ಮುಖವಿತ್ತು. ಅವನೇನೋ ಅವಳನ್ನು ಅಪ್ಪಿ ನೆಮ್ಮದಿಯ ನಿದ್ರೆಗೆ ಜಾರಿದ್ದ. ಅವಳನ್ನು ಅಪ್ಪಿದ್ದರಿಂದ ಅವನ ನಡುಕವೂ ಕಡಿಮೆಯಾಗಿತ್ತು ಅವನಿಗೆ. ಅದರಿಂದ ಹಾಯಾದ ನಿದ್ರೆಯಲ್ಲಿದ್ದ. ತನ್ನ ಎದೆಗೆ ಅವಳನ್ನು ಒತ್ತಿಕೊಂಡು. ಇವಳಿಗೋ ಉಸಿರಾಟದ ವೇಗ ದುಪ್ಪಟ್ಟಾಯಿತು. ಅವನಿಂದ ದೂರ ಸರಿಯಲು ಅವಳ ಪ್ರಯತ್ನ ವೇಗ ಪಡೆಯಿತು. ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ತನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದಳು ಹುಡುಗಿ. ಪ್ರಯತ್ನ ಪಟ್ಟಷ್ಟು ಅವನ ಹಿಡಿತ ಬಿಗಿಯಾಗಿ ಹುಡುಗಿಯನ್ನು ಹೈರಾಣಾಗಿಸುತ್ತಿತ್ತು. ತನ್ನಿಂದ ಇನ್ನೂ ಸಾಧ್ಯವೇ ಇಲ್ಲ ಎನಿಸಿ ಅವನನ್ನು ತನ್ನ ಬಲವನ್ನೆಲ್ಲ ಉಪಯೋಗಿಸಿ ನೂಕಿಬಿಟ್ಟಿದ್ದಳು. ಈಗ ಅವಳನ್ನು ಬಿಟ್ಟು ನೆಟ್ಟಗೆ ಮಲಗಿ ಏನೋ ಗೊಣಗಿದ ಅಸ್ಪಷ್ಟವಾಗಿ ಶರಶ್ಚಂದ್ರ. ತನ್ನ ಉಸಿರಾಟದ ಗತಿಯನ್ನು ಸಮಸ್ಥಿತಿಗೆ ತರಲು ಹೆಣಗಾಡಿಬಿಟ್ಟಳು ಹುಡುಗಿ. ಅವನ ಸನಿಹ, ಅಪ್ಪುಗೆ, ಅದರಲ್ಲಿನ ಬಿಸುಪು ಅವಳನ್ನು ಯಾವುದೋ ಅರಿಯದ ಲೋಕಕ್ಕೆ ಕೊಂಡೊಯ್ದಿದ್ದವು. ಅವನ ಅಪ್ಪುಗೆಯಿಂದ ಹೊರಬರಲು ಮನಸ್ಸೇ ಇರಲಿಲ್ಲ ಅವಳಿಗೆ. ಆದರೆ ಇವೆಲ್ಲ ತಪ್ಪು, ಸರಿಯಿಲ್ಲ ಎಂದು ಅವಳ ಒಳಮನಸ್ಸು ಎಚ್ಚರಿಸಿತ್ತು ಅವಳಿಗೆ. ಮನಸ್ಸಿನ ಮಾತನ್ನು ಕಡೆಗಣಿಸಲಿಲ್ಲ ಪ್ರಾರ್ಥನಾ. ಅಲ್ಲಿಂದ ಅವನ ಸನಿಹದಿಂದ ದೂರ ಹೋಗಿ ತನ್ನೆಲ್ಲ ಭಾವನೆಗಳನ್ನು ಒಂಟಿಯಾಗಿ ಆಸ್ವಾದಿಸಬೇಕು, ಅನುಭವಿಸಬೇಕು ಎನಿಸಿಬಿಟ್ಟಿತ್ತು ಹುಡುಗಿಗೆ. ಆದರೆ ಅವನು ಇರುವ ಈ ಸ್ಥಿತಿಯಲ್ಲಿ ಅವನನ್ನು ಒಂಟಿಯಾಗಿ ಬಿಟ್ಟು ಹೊರಹೋಗಲು ಮನಸ್ಸಾಗಲಿಲ್ಲ ಅವಳಿಗೆ. ಅಲ್ಲಿಯೇ ಅದೇ ಕುರ್ಚಿಯಲ್ಲಿ ಮಗುವಿನಂತೆ ಮಲಗಿದ್ದ ಅವನ ಮುಖವನ್ನೇ ನೋಡುತ್ತಾ ಕುಳಿತಳು ಹುಡುಗಿ. ಮತ್ತೆ ಅವನ ಸನಿಹ ಬಯಸುತ್ತಿತ್ತು ಅವಳ ಮನಸ್ಸು. ಯಾಕೋ ತನ್ನ ಮನಸ್ಸು ತನ್ನ ಮಾತೇ ಕೇಳುತ್ತಿಲ್ಲ ಎನಿಸುತ್ತಿತ್ತು ಅವಳಿಗೆ. ಅವನ ಮೇಲಿನ ತನ್ನ ದೃಷ್ಟಿಯನ್ನು ಬಲವಂತವಾಗಿ ಕಿತ್ತು ಕಣ್ಣು ಮುಚ್ಚಿ ತಾನೂ ಮಲಗಲು ಪ್ರಯತ್ನಿಸಿದಳು ಹುಡುಗಿ. ಕಣ್ಣು ಮುಚ್ಚಿದರೂ ತೆರೆದರೂ ಅವನ ಅಪ್ಪುಗೆ, ಸನಿಹ ಎಲ್ಲವೂ ನೆನಪಾಗಿ ಅವಳನ್ನು ಹೈರಾಣಾಗಿಸುತ್ತಿದ್ದವು. ನಿದ್ದೆನೂ ಬರ್ತಾ ಇಲ್ವಲ್ಲ, ಹಾಳಾದ್ದು ಎಲ್ಲ ನನ್ನ ಕರ್ಮ.
ಎಂದು ತನ್ನ ತಲೆಗೆ ಚಚ್ಚಿಕೊಂಡಿದ್ದಳು ಕೋಪದಿಂದ. ಬಲವಂತವಾಗಿ ಕಣ್ಣು ಮುಚ್ಚಿ ಅದೇ ಕುರ್ಚಿಯಲ್ಲಿ ಮುದುರಿ ಮಲಗುವ ಪ್ರಯತ್ನ ಮಾಡಿದ್ದಳು. ಮತ್ತೆ ಅದೆಷ್ಟು ಹೊತ್ತಿಗೆ ನಿದ್ರಾದೇವಿ ಅವಳನ್ನು ತನ್ನ ಮಡಿಲಿಗೆ ಸೇರಿಸಿಕೊಂಡಳೋ. ದೂರದಲ್ಲಿ ಯಾರೋ ನರಳಿದ ಶಬ್ದ. ಗಾಢ ನಿದ್ರೆಯಲ್ಲಿ ಇದ್ದವಳಿಗೆ ಆ ಅನಿಸಿಕೆ. ಬೆಚ್ಚಿ ಥಟ್ಟನೆ ಕಣ್ಣು ಬಿಟ್ಟಳು ಪ್ರಾರ್ಥನಾ. ಒಂದೆರಡು ನಿಮಿಷ ತಾನು ಎಲ್ಲಿ ಇದ್ದೇನೆ ಎಂದು ಅರ್ಥವಾಗಿರಲಿಲ್ಲ ಅವಳಿಗೆ. ಕಣ್ಣುಜ್ಜಿಕೊಂಡು ಸುತ್ತಲೊಮ್ಮೆ ನೋಡಿದವಳಿಗೆ ನೆನಪಾಗಿತ್ತು. ಸರ್ರನೆ ಶರಶ್ಚಂದ್ರ ಮಲಗಿದ್ದ ಕಡೆ ನೋಡಿದ್ದಳು ಹುಡುಗಿ. ಅವನದೇ ನರಳುವ ಶಬ್ದ ಅದು. ಅವನ ಹತ್ತಿರ ಹೋಗುವವಳಿಗೆ ನಿನ್ನೆ ನಡೆದ ಘಟನೆ ಕಣ್ಣ ಮುಂದೆ ಬಂದು ಮುಖವೆಲ್ಲ ಕೆಂಪು ಕೆಂಪಾಗಿ ಹೋಯಿತು. ಅವನ ಸನಿಹ ಹೋಗಲು ಒಂದು ರೀತಿಯ ಭಯವೇ ಆಯಿತು ಅವಳಿಗೆ. ಏನೋ ಹಿಂಜರಿಕೆ, ಮೈಮನದಲ್ಲಿ ಹಿತವಾದ ಕಂಪನ. ಅವನ ಸನಿಹಕ್ಕೆ ಸ್ಪರ್ಶಕ್ಕೆ ಮನ ಬಯಸುತ್ತಿದ್ದರೂ ಬುದ್ಧಿ ಬೇಡ ಎನ್ನುತ್ತಿತ್ತು. ಆದರೆ ಈಗ ಅವನ ಆರೋಗ್ಯ ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂಬ ಅರಿವಿತ್ತು ಅವಳಿಗೆ. ನಿಧಾನವಾಗಿ ಅವನ ಹತ್ತಿರ ಬಂದು ಅವನ ಹಣೆಯ ಮೇಲೆ ಕೈ ಇಟ್ಟಳು. ಸಣ್ಣಗೆ ನಡುಗಿತ್ತು ಅವಳ ತನು. ಆದರೆ ಸಮಾಧಾನವಾಗಿತ್ತು ಹುಡುಗಿಗೆ. ಯಪ್ಪ, ಸದ್ಯ ಜ್ವರ ಬುಟ್ಟದೆ, ಜಾಸ್ತಿ ನೋವು ಆಯ್ತಾ ಇದೆಯೇನೋ ಪಾಪ, ಅದಕ್ಕೆ ನರಳ್ತಾವ್ರೆ, ಡಾಕ್ಟರ್ ಕೊಟ್ಟ ಮಾತ್ರೆ ನುಂಗಿದ್ರೆ ಸರೋಯ್ತದೆ ಎಂದುಕೊಂಡು ಗೋಡೆಯ ಮೇಲಿನ ಗಡಿಯಾರ ನೋಡಿದ್ದಳು. ಬೆಳಗಿನ ಜಾವ 5:50. ಇನ್ನೂ ಟೈಮ್ ಅದೇ ಏಳಕ್ಕೆ ರಂಗಜ್ಜ, ನಾನೂ 6 ಗಂಟೆಗೆ ಹೇಳ್ತೀನಿ ಎಂದುಕೊಂಡು ಮತ್ತೆ ಮೊದಲಿನಂತೆಯೇ ಮುದುರಿ ಮಲಗಿದ್ದಳು ಹುಡುಗಿ. ನಿಧಾನಕ್ಕೆ ಕಣ್ಣು ತೆರೆದಿದ್ದ ಶರಶ್ಚಂದ್ರ. ಸ್ವಲ್ಪ ಸುಸ್ತು ಕಡಿಮೆಯಾದಂತೆ ಅನ್ನಿಸಿತ್ತು ಅವನಿಗೆ. ಆದರೆ ಕಾಲು ತಲೆಯೆಲ್ಲ ವಿಪರೀತ ನೋವು. ಮುಖ ಹಿಂಡುತ್ತಲೇ ತಲೆ ಪಕ್ಕಕ್ಕೆ ತಿರುಗಿಸಿದವನಿಗೆ ಕಂಡಿದ್ದಳು ಅಲ್ಲಿಯೇ ಕುರ್ಚಿಯಲ್ಲಿ ಮುದುರಿ ಮಲಗಿದ್ದ ಪ್ರಾರ್ಥನಾ. ನೋವಲ್ಲೂ ಮನಸ್ಸೆಲ್ಲ ಹಗುರಾದ ಭಾವ ಅವನಿಗೆ. ಈ ದೃಶ್ಯ ಅತ್ಯಂತ ಆಪ್ಯಾಯಮಾನ ಎನ್ನಿಸಿತು. ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮನಮೆಚ್ಚಿದ ಹುಡುಗಿಯ ಮುದ್ದು ಮುಖದ ದರ್ಶನ. ದಿನವೂ ಹೀಗೇ ಇರುವಂತಿದ್ದರೆ ಎನ್ನಿಸಿ ಮುಗುಳು ನಗು ಮೂಡಿತ್ತು ಅವನ ಮುಖದ ಮೇಲೆ. ಪಾಪ, ಆ ಕುರ್ಚಿಯಲ್ಲೇ ರಾತ್ರಿಯೆಲ್ಲ ಮಲಗಿದ್ದಳೆ ಹುಡುಗಿ. ಛೇ, ತನ್ನಿಂದ ಇವಳಿಗೆ ಈ ತೊಂದರೆ. ಇಲ್ಲೇ ಕೆಳಗೆ ಏನಾದರೂ ಹಾಸಿಕೊಂಡು ಮಲಗಬಹುದಿತ್ತು. ಪಾಪ, ರಂಗಜ್ಜನಿಗೂ ಮೇಲೆ ಬರಲು ಆಗಲಿಲ್ಲವೇನೋ, ಇವಳು ಹೀಗೇ ಮಲಗಿಬಿಟ್ಟಿದ್ದಾಳೆ ಎಂದು ಬೇಸರಿಸಿಕೊಂಡ ಶರಶ್ಚಂದ್ರ. ಅವಳನ್ನು ಎಚ್ಚರಿಸಲು ಹೋದವನು ಸುಮ್ಮನಾದ. ತಾನು ರಾತ್ರಿಯೆಲ್ಲ ಏನಾದರೂ ತೊಂದರೆ ಕೊಟ್ಟೆನೆ ಹುಡುಗಿಗೆ? ನಿದ್ದೆ ಮಾಡಲು ಬಿಟ್ಟಿದ್ದೀನ? ಎಲ್ಲ ಮಸುಕು ಮಸುಕು ನೆನಪು ಅವನಿಗೆ. ಅವಳು ತನ್ನ ಹತ್ತಿರ ಬಂದು ಹಣೆ ನೇವರಿಸಿದ್ದಳೆ. ಏನೂ ಸರಿಯಾಗಿ ನೆನಪಾಗಲಿಲ್ಲ ಅವನಿಗೆ. ತಲೆ ಒತ್ತಿಕೊಂಡು ಕಣ್ಮುಚ್ಚಿದ. ತನ್ನ ತೆಕ್ಕೆಯಲ್ಲಿದ್ದ ಹುಡುಗಿಯ ಅಸ್ಪಷ್ಟ ಚಿತ್ರಣ ಕಣ್ಮುಂದೆ ಬಂದಂತಾಗಿ ಬೆಚ್ಚಿ ಕಣ್ತೆರೆದ ಶರಶ್ಚಂದ್ರ. ಕಣ್ಣು ಸಂಕುಚಿಸಿ ಪರೀಕ್ಷಿಸುವಂತೆ ಮಲಗಿದ್ದ ಹುಡುಗಿಯ ಮುದ್ದು ಮುಗ್ಧ ಮುಖವನ್ನೇ ನೋಡಿದ. ಸಮಾಧಾನವಾಯಿತು ಅವನಿಗೆ. ಅವಳ ಮುಖ ನೋಡಿದರೆ ಏನೂ ಅನಾಹುತ ಆದಂತಿಲ್ಲ. ಎಲ್ಲೋ ಜ್ವರದ ಪ್ರಭಾವ ಇರಬೇಕು, ಏನೇನೋ ಕನಸಿನಲ್ಲಿ ಕಂಡಂತಹ ಭಾವ, ಎಲ್ಲ ನನ್ನ ಭ್ರಮೆ ಇರಬೇಕು ಎಂದುಕೊಂಡು ಅವಳ ಮುಖ ನೋಡುವುದರಲ್ಲೇ ಕಳೆದು ಹೋಗಿದ್ದ ಶರಶ್ಚಂದ್ರ. ನಿಧಾನವಾಗಿ ಕಣ್ಣು ಬಿಟ್ಟಿದ್ದಳು ಪ್ರಾರ್ಥನಾ. ಎದುರಿಗೆ ತನ್ನನ್ನೇ ನೋಡುತ್ತಿದ್ದ ಶರಶ್ಚಂದ್ರನ ಮೋಹಕ ನೋಟ ತನ್ನ ಭ್ರಮೆ ಎಂದುಕೊಂಡವಳಿಗೆ ಸ್ವಲ್ಪ ಸಮಯದ ನಂತರ ನೆನಪಾಗಿತ್ತು. ತಾನು ಇರುವುದು ಅವನ ರೂಮಿನಲ್ಲೇ ಎಂದು. ಥಟ್ಟನೆ ಸರಿಯಾಗಿ ಕುಳಿತಿದ್ದಳು ಹುಡುಗಿ. ಅವನ ನೋಟ ಕೊಂಚವೂ ಅತ್ತಿತ್ತ ಸರಿದಿರಲಿಲ್ಲ. ಏನೋ ನವಿರಾದ ಭಾವ ಅವಳಿಗೆ. ಏನು ಮಾಡಬೇಕೆಂದೇ ತಿಳಿಯದ ಪರಿಸ್ಥಿತಿ. ಕೊನೆಗೆ ಧೈರ್ಯ ಮಾಡಿ ಬಾಯಿ ತೆರೆದಿದ್ದಳು ಪ್ರಾರ್ಥನಾ. ಸರ್ ಅದು ಎಂದು ಅವನನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದ್ದಳು. ಸರ್ರನೆ ತನ್ನ ನೋಟ ಬದಲಿಸಿದ್ದ ಶರಶ್ಚಂದ್ರ. ಈಗ ಸರಾಗವಾಗಿ ಮಾತುಗಳು ಬರುವಂತಾಯಿತು ಅವಳಿಗೆ. ಸರ್, ಹೆಂಗಿದ್ದೀರಾ ಈಗ? ವಸಿ ಜ್ವರ ಕಡಿಮೆ ಆಗದಲ್ವಾ? ನೋವು ಹೆಂಗದೆ ಈಗ? ಬಡಬಡನೆ ಕೇಳಿದ್ದಳು ಪ್ರಶ್ನೆಗಳನ್ನು ಪ್ರಾರ್ಥನಾ. ನಿಧಾನ ಪ್ರಾರ್ಥನಾ. ಎಸ್, ಐ ಆಮ್ ಲಿಟಲ್ ಬಿಟ್ ಓಕೆ ನೌ. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಈಗ. ನೋವು ಇಷ್ಟು ಬೇಗ ಕಡಿಮೆ ಆಗಲ್ಲ ಅಲ್ವಾ ಎಂದ ಸಣ್ಣ ಧ್ವನಿಯಿಂದ. ನಿಜಕ್ಕೂ ಕಾಲು ನೋವು ವಿಪರೀತವಾಗಿತ್ತು ಅವನಿಗೆ. ಶರಶ್ಚಂದ್ರನಿಗೆ ಈಗ ಬಾತ್ರೂಮ್ಗೆ ಹೋಗಬೇಕಿತ್ತು. ಅವಳ ಬಳಿ ಹೇಳಲು ಸಂಕೋಚವಾಯಿತು ಅವನಿಗೆ. ಪ್ರಾರ್ಥನಾ, ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ರಂಗಜ್ಜನ ಕರಿತೀಯಾ ಪ್ಲೀಸ್ ಎಂದಿದ್ದ ಸಂಕೋಚದಿಂದ. ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿದವಳಿಗೆ ಅಂದಾಜಾಗಿತ್ತು ಅವನು ಯಾಕೆ ಹೀಗೆ ಕೇಳುತ್ತಿದ್ದಾನೆ ಎಂದು. ಸರ್, ಪಾಪ ತಾತಂಗೆ ಮ್ಯಾಕೆ ಹತ್ತೋದು ಕಷ್ಟ ಅನ್ನಿಸ್ತದೆ ನನಗೆ. ಹಂಗೂವೇ ಎಷ್ಟು ಸಲ ಅಂತವ ಹತ್ತಿ ಇಳಿದು ಮಾಡೋಕ್ಕಾಯ್ತದೆ ಅವ್ರ ತಾವು ಅಲ್ವಾ? ನೀವು ಏನೂ ಅಂದ್ಕೊಳ್ಳಲ್ಲ ಅಂದರೆ ನಾನೇ ಸಹಾಯ ಮಾಡ್ತೀನಿ ನಿಮಗೆ ಬಾತ್ರೂಮ್ಗೆ ಹೋಗೋಕ್ಕೆ. ಸಂಕೋಚದಿಂದಲೇ ಹೇಳಿದ್ದಳು ಅವಳು ಕೂಡ. ತನ್ನ ಭಾವನೆಗಳನ್ನು ತಾನು ಹೇಳದೆಯೇ ಅರ್ಥ ಮಾಡಿಕೊಳ್ಳುತ್ತಿದ್ದ ಹುಡುಗಿಯನ್ನು ನೋಡಿ ಮತ್ತೆ ಮತ್ತೆ ಇಷ್ಟಪಡುತ್ತಿದ್ದ ಶರಶ್ಚಂದ್ರ. ನೋ ಪ್ರಾಬ್ಲಮ್ ಪ್ರಾರ್ಥನಾ, ಅಲ್ಲಿ ಇರೋ ವಾಕರ್ ಕೊಡು, ಆಗ ನಿನಗೆ ಹೆಚ್ಚು ಕಷ್ಟ ಆಗಲ್ಲ.
ಇವತ್ತು ವೀಲ್ಚೇರ್ ತರಿಸ್ತೀನಿ, ಆಗ ಇನ್ನೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ನಿಂಗೆ. ಪಾಪ ನಿಂಗೆ ನನ್ನಿಂದ ಕಷ್ಟ ಅಲ್ವಾ? ಸಾರಿ ಪ್ರಾರ್ಥನಾ ಎಂದ ಶರಶ್ಚಂದ್ರ ಪಶ್ಚಾತ್ತಾಪದಿಂದ ಅವನ ಮುಖವನ್ನೇ ನೋಡಿದ್ದಳು ಹುಡುಗಿ. ನಾನೆಷ್ಟೇ ಸೇವೆ ಮಾಡಿದ್ರೂ ನಾನು ಹೊರಗಿನೋಳೆ ಅಲ್ವಾ ಎಷ್ಟಂದ್ರೂ. ಈವಯ್ಯನ ಮನಸ್ಸಿನಲ್ಲಿ ಹಂಗೆ ಅದೇ ಎನ್ನಿಸಿ ಖೇದವಾಯಿತು ಒಮ್ಮೆ. ಒಂದೂ ಮಾತನಾಡದೆ ಅಲ್ಲೇ ಮೂಲೆಯಲ್ಲಿ ಇಟ್ಟಿದ್ದ ವಾಕರ್ ತಂದು ಕಾಟ್ ಪಕ್ಕದಲ್ಲಿ ಇಟ್ಟು ಅವನಿಗೆ ಏಳಲು ಸಹಾಯ ಮಾಡಿದ್ದಳು ಪ್ರಾರ್ಥನಾ. ಅವನು ವಾಕರ್ ಹಿಡಿದು ಹೆಜ್ಜೆ ಹಾಕಲು ಪ್ರಯತ್ನಿಸಿದ್ದ. ಸಾಧ್ಯವಾಗಲಿಲ್ಲ ಅವನಿಂದ. ವಿಪರೀತ ನೋವು ಕಾಡಿತ್ತು. ಪಕ್ಕದಲ್ಲೇ ಇದ್ದ ಪ್ರಾರ್ಥನಾಳ ಹೆಗಲು ಬಳಸಿದ್ದ ಶರಶ್ಚಂದ್ರ ನಿಧಾನಕ್ಕೆ ಅವನನ್ನು ನಡೆಸಿಕೊಂಡು ಹೋಗಿ ಬಾತ್ರೂಮ್ ಒಳಗೆ ಬಿಟ್ಟಿದ್ದಳು ವಾಕರ್ ಜೊತೆಗೆ. ಒಳಗೆ ಅವನಿಗೆ ಅದರ ಅವಶ್ಯಕತೆ ಬಿದ್ದೇ ಬೀಳುತ್ತದೆ ಎಂದು ಅರಿತು ಅವಳು ಅಲ್ಲೇ ಹೊರಗೆ ನಿಂತಿದ್ದಳು, ಅವನು ಬರುವುದನ್ನೇ ಕಾಯುತ್ತಾ. ಅವನಿಗೆ ಇದೆಲ್ಲವೂ ಸಂಕೋಚ, ಸಂಕಟ ತರುವ ವಿಷಯಗಳೇ. ಆದರೆ ಏನು ಮಾಡುವುದು? ಅನಿವಾರ್ಯ. ಹೊರಬರಲು ಲಾಕ್ ತೆಗೆದಿದ್ದ ಶರಶ್ಚಂದ್ರ ಸರ್ರನ್ನೇ ಅವನ ಬಳಿ ಸರಿದು ಅವನಿಗೆ ಹೆಗಲಾಗಿದ್ದಳು ಹುಡುಗಿ. ಅವನನ್ನು ಕಾಟ್ ಮೇಲೆ ಕೂರಿಸಿ ಕಾಲು ಇಟ್ಟುಕೊಳ್ಳಲು ಅವನ ಮುಂದೊಂದು ಸ್ಟೂಲ್ ಇಟ್ಟು ಅವನ ಕಾಲನ್ನು ಅದರ ಮೇಲಿಟ್ಟಿದ್ದಳು ಪ್ರಾರ್ಥನಾ. ಅವಳ ಕಾರ್ಯವೈಖರಿಯನ್ನೇ ಕಣ್ಣೆವೆ ಮುಚ್ಚದೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಶರಶ್ಚಂದ್ರ ಹುಡುಗಿಯ ಮುಂದಾಲೋಚನೆಗೆ ಮನದಲ್ಲೇ ಮೆಚ್ಚಿದ್ದ. ಅವನ ನೆಟ್ಟನೋಟ ತನ್ನ ಮೇಲೆಯೇ ಇರುವುದು ಅರಿವಾಗುತ್ತಿತ್ತು ಹುಡುಗಿಗೆ. ಅವನನ್ನು ನೋಡುವ ಸಾಹಸ ಮಾಡದೆ ಅವನ ದೃಷ್ಟಿ ತಪ್ಪಿಸಲು ಹೆಣಗಾಡುತ್ತಿದ್ದಳು. ಸರ್, ನೀವು ಕೂತಿರಿ, ನಾನು ಹೋಗಿ ತಾತಂಗೆ ತಿಂಡಿ ಮಾಡೋಕ್ಕೆ ಸಹಾಯ ಮಾಡಿಬಿಟ್ಟು ನಿಮಗೂ ತಿಂಡಿ ತಕ್ಕೊಂಡು ಬರ್ತೀನಿ ಎಂದಿದ್ದಳು ಅವನತ್ತ ನೋಡದೆ. ಓಕೆ ಪ್ರಾರ್ಥನಾ, ಒನ್ ಹೆಲ್ಪ್ ಪ್ಲೀಸ್. ಅಲ್ಲಿ ನನ್ನ ಮೊಬೈಲ್ ಇದೆ, ಸ್ವಲ್ಪ ಕೊಟ್ಬಿಟ್ಟು ಹೋಗು ಪ್ಲೀಸ್ ಎಂದಿದ್ದ. ಮೊಬೈಲ್ ಅವನ ಕೈಗಿತ್ತು. ತಾನು ತಿರುಗಿ ನಡೆದಿದ್ದಳು ಪ್ರಾರ್ಥನಾ. ಮೇಘನಾ ಹೇಳಿದ್ದ ವಿಷಯವನ್ನೇ ಮೆಲುಕು ಹಾಕುತ್ತಿದ್ದ ಶಾಂಭವಿಗೆ ಅಣ್ಣ ಕಾಲು ಮುರಿದುಕೊಂಡು ಮಲಗಿದ್ದರೂ ಒಂದು ಸಲ ವಿಚಾರಿಸಬೇಕು ಎನ್ನುವುದು ಸಹ ತಲೆಗೆ ಹೊಳೆಯಲಿಲ್ಲ ಎನ್ನುವುದಕ್ಕಿಂತಲೂ ಅವಳಿಗೆ ಅದರಿಂದ ಏನೂ ಫರಕ್ಕಾಗಿರಲಿಲ್ಲ. ಅವಳ ಸ್ವಭಾವವೇ ಅದು. ತನ್ನ ಒಳಿತನ್ನ ಮಾತ್ರ ಯೋಚಿಸುತ್ತಿದ್ದಳು ಶಾಂಭವಿ. ಬೇರೆಯವರು ಹೇಗಾದರೂ ಹಾಳಾಗಲಿ, ಅದು ಅವಳಿಗೆ ದೊಡ್ಡ ವಿಷಯವೇ ಆಗಿರಲಿಲ್ಲ. ಅಂಥವರೇ ಅಲ್ಲವೇ ಈಗಿನ ಕಾಲದಲ್ಲಿ ಚೆನ್ನಾಗಿರುವುದು. ಪಾರ್ಕಲ್ಲಿ ಭೇಟಿಯಾಗಿದ್ದ ಇಬ್ಬರು ಪ್ರಾರ್ಥನಾಳನ್ನು ಮನೆಯಿಂದ ಹೇಗೆ ಹೊರಗೆ ಕಳಿಸಬೇಕು ಎಂಬುದರ ಬಗ್ಗೆಯೇ ಚರ್ಚೆ ನಡೆಸಿದ್ದರು. ಅವಳಾಗಿ ಅವಳೇ ಹೊರಹೋಗುವಂತೆ ಮಾಡಬೇಕು, ಅದರಲ್ಲಿ ತಮ್ಮ ಪಾತ್ರ ಇರುವುದು ಯಾರಿಗೂ ಗೊತ್ತೇ ಆಗಬಾರದು ಎನ್ನುವುದು ಅವರ ಆಲೋಚನೆ. ಹೇಗೂ ಹುಡುಗಿ ಒಬ್ಬಳೇ ಇರ್ತಾಳೆ, ರಜಾ ಇರುವಷ್ಟು ದಿನ ಮನೆಯಲ್ಲಿ. ಶರಶ್ಚಂದ್ರ ಮನೆಯಲ್ಲಿ ಇರುವುದೇ ಅಪರೂಪ. ಇನ್ನು ರಂಗಜ್ಜ, ಅವರಿಗೆ ಮೊದಲೇ ವಯಸ್ಸಾಗಿದೆ, ಓಡಾಡುವುದು ಕಷ್ಟ. ಇದನ್ನೇ ಉಪಯೋಗಿಸಿಕೊಂಡು ಶರಶ್ಚಂದ್ರ ಇಲ್ಲದ ಸಮಯ ನೋಡಿ ಮೇಘನಾ ಇವರ ಮನೆಗೆ ಏನಾದರೂ ನೆಪ ಮಾಡಿಕೊಂಡು ಬರುವುದು, ಶಾಂಭವಿಯ ಜೊತೆ ಸೇರಿ ಪ್ರಾರ್ಥನಾಳ ಮನಸ್ಸಿಗೆ ನಾಟುವಂತೆ, ನೋವಾಗುವಂತೆ, ಮನಸ್ಸಿಗೆ ಚುಚ್ಚುವ ಮಾತನಾಡುವುದು. ಅವಳು ಬಹಳ ಸೂಕ್ಷ್ಮ ಸ್ವಭಾವದ ಹುಡುಗಿ, ಸ್ವಾಭಿಮಾನಿ ಎನ್ನುವುದು ತಿಳಿದಿತ್ತು ಮೇಘನಾಗೆ. ಇಂತಹ ಮಾತುಗಳನ್ನು ಅವಳಿಂದ ಹೆಚ್ಚು ದಿನ ಸಹಿಸಲು ಸಾಧ್ಯವಿಲ್ಲ. ಅವಳ ಮನಸ್ಸಿಗೆ ನೋವಾಗಿ ಸ್ವಾಭಿಮಾನ ಜಾಗೃತವಾಗಿಯೇ ಆಗುತ್ತದೆ. ಆಗ ಅವಳಾಗಿಯೇ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ತನ್ನ ಮನದಲ್ಲಿದ್ದ ಉಪಾಯವನ್ನು ಶಾಂಭವಿಗೆ ಹೇಳಿದ್ದಳು ಮೇಘನಾ. ಶಾಂಭವಿಗೂ ಈ ಉಪಾಯ ಕೆಲಸಕ್ಕೆ ಬರಬಹುದು ಎನ್ನಿಸಿ ಅವಳೂ ಒಪ್ಪಿದ್ದಳು. ಅದನ್ನೇ ಯೋಚನೆ ಮಾಡುತ್ತಿದ್ದವಳಿಗೆ ಯಾವುದಕ್ಕೂ ಅಣ್ಣ ಪೆಟ್ಟು ಮಾಡಿಕೊಂಡಿರುವುದನ್ನು ಮೇಘನಾ ಮೇಡಮ್ಗೆ ಹೇಳುವುದು ಸರಿ ಎನ್ನಿಸಿತ್ತು. ಅವನು ಇನ್ನೂ ಸ್ವಲ್ಪ ದಿನ ಮನೆಯಿಂದ ಹೊರಗೆ ಹೋಗಲ್ಲ ಎನ್ನಬೇಕು. ತಮ್ಮ ಉಪಾಯ ಇಷ್ಟು ಬೇಗ ಕಾರ್ಯರೂಪಕ್ಕೆ ಬರಲ್ಲ ಎನ್ನುವುದೇ ಅವಳ ಚಿಂತೆಯಾಗಿತ್ತು. ಅವನು ಮನೆಯಲ್ಲಿಯೇ ಇದ್ದರೆ ಪ್ರಾರ್ಥನಾಳನ್ನು ಹೇಗೆ ಹೊರಹಾಕಲು ಸಾಧ್ಯ? ಹೆಲೋ, ಗುಡ್ ಮಾರ್ನಿಂಗ್ ಮೇಡಮ್, ನಾನು ಶಾಂಭವಿ. ಎಸ್ ಶಾಂಭವಿ, ಗೊತ್ತಾಯಿತು, ಹೇಳು, ಯಾಕೆ ಬೆಳಬೆಳಗ್ಗೆನೇ ಕಾಲ್ ಮಾಡಿಬಿಟ್ಟಿದೀಯಾ? ಎಲ್ಲ ಸರಿಯಾಗಿದೆ ತಾನೇ ಎಂದಿದ್ದಳು ಮೇಘನಾ. ಏನು ಸರಿ ಇರೋದು ಮೇಡಮ್ ಎಂದು ತನ್ನ ಅಣ್ಣ ಕಾಲು ಪೆಟ್ಟು ಮಾಡಿಕೊಂಡಿದ್ದು ಹೇಳಿ, ಇನ್ನು ತಮ್ಮ ಕೆಲಸ ಅದಂಗೆ ಇದೆ ಮೇಡಮ್, ಆ ಅಣ್ಣ ಇನ್ನು ತಿಂಗಳುಗಟ್ಟಲೆ ಮನೆಯಲ್ಲೇ ಇರ್ತಾನೆ ಎಂದು ಅಲವತ್ತುಕೊಂಡಿದ್ದಳು ಶಾಂಭವಿ. ಅವಳ ಮಾತುಗಳನ್ನೇ ಗಮನವಿಟ್ಟು ಕೇಳುತ್ತಿದ್ದ ಮೇಘನಾಳ ಮುಖದಲ್ಲಿ ನಗು ಮೂಡಿತು. ಯಾಕೆ ಈ ಥರ ಟೆನ್ಷನ್ ಮಾಡ್ಕೋತಿದ್ದೀಯಾ ಶಾಂಭವಿ? ನೀನು ಮೊದಲು ಕಾಮ್ ಆಗಿರು. ಅಂಥ ತಲೆ ಹೋಗೋ ವಿಷಯ ಏನೂ ಆಗಿಲ್ಲ. ಈಗ ನಮಗೆ ಇನ್ನೂ ಅನುಕೂಲವೇ ಆಗಿದೆ ಇದರಿಂದ ಎಂದಿದ್ದಳು. ಈ ಮೇಘನಾ ಮೇಡಮ್ಗೆ ಏನಾದರೂ ತಲೆ ಕೆಟ್ಟಿದೆಯಾ? ಅನುಕೂಲ ಆಗಿದೆ ಅಂದಿದ್ದಾರಲ್ಲ. ಅವಳ ಮಾತಿನ ತಲೆಬುಡ ಅರ್ಥವಾಗದೆ ತಲೆ ಕೆಟ್ಟಿತ್ತು ಶಾಂಭವಿಗೆ. ಅದೇಗೆ ಅನುಕೂಲ ಆಗುತ್ತೆ ಮೇಡಮ್? ಈಗ ನಮ್ಮಣ್ಣ 24 ಗಂಟೆನೂ ಮನೆಯಲ್ಲೇ ಇರ್ತಾನಲ್ಲ ಎಂದಿದ್ದಳು. ನೀನೇ ಯೋಚನೆ ಮಾಡು ಶಾಂಭವಿ. ನಿಮ್ಮಣ್ಣ ಚೆನ್ನಾಗಿದ್ದರೆ ಅವರು ಮನೆಯಿಂದ ಹೊರಹೋಗಲು
ಕಾಯಬೇಕಿತ್ತು ನಾವು. ಯಾಕೆಂದರೆ ಅವರಿಗೆ ಒಂದು ವೇಳೆ ನಾನು ಬಂದರೂ ಸಹ್ಯವಾಗುತ್ತಿರಲಿಲ್ಲವೇನೋ, ಯಾರಿಗೆ ಗೊತ್ತು ಅಲ್ವಾ. ಆದರೆ ಈಗ ನಾನು ನಿನ್ನ ಮನೆಗೆ ಆಗಾಗ ಬರುವುದಕ್ಕೆ ಕೂಡ ಒಂದು ಕಾರಣ ದೊರೆತಂತಾಯಿತು. ಹೇಗೂ ಅವರನ್ನು ನೋಡುವ, ಆರೋಗ್ಯ ವಿಚಾರಿಸುವ ನೆಪ ಮಾಡಿಕೊಂಡು ಬರಬಹುದು ನಾನು ಅಲ್ವಾ. ಅದೇ ಸಮಯ ಉಪಯೋಗಿಸಿಕೊಂಡು ಆ ಹುಡುಗಿಯ ವಿಷಯಕ್ಕೆ ಒಂದು ಅಂತ್ಯ ಹಾಡೋಣ. ನಿಮ್ಮ ಅಣ್ಣ ಅವರ ರೂಮಿನಲ್ಲೇ ಇರ್ತಾರಲ್ವಾ, ಅವರಿಗೆ ಇವೆಲ್ಲ ಗೊತ್ತಾಗುವ ಸಾಧ್ಯತೆ ತುಂಬ ಕಡಿಮೆ ಅಲ್ವಾ ಎಂದು ಸುದೀರ್ಘವಾಗಿ ಶಾಂಭವಿಗೆ ಅರ್ಥವಾಗುವ ಹಾಗೆ ವಿವರಿಸಿದ್ದಳು ಮೇಘನಾ. ಈಗ ಅರ್ಥವಾಗಿತ್ತು ಅವಳಿಗೆ. ಖುಷಿಯಿಂದ ಮುಖ ಅರಳಿತ್ತು. ವಾವ್ ಮೇಘನಾ ಮೇಡಮ್, ಯು ಆರ್ ವೆರಿ ಬ್ರಿಲಿಯಂಟ್. ನನಗೆ ಇವೆಲ್ಲ ಹೊಳ್ದಿರಲೇ ಇರಲಿಲ್ಲ. ಸೂಪರ್ ಮೇಡಮ್. ಹಾಗಾದರೆ ಯಾವಾಗ ಬರ್ತೀರಾ ನಮ್ಮನೆಗೆ ಅಣ್ಣನ ನೋಡೋಕೆ ಎಂದಿದ್ದಳು ಆತುರದಿಂದ. ನೋಡು ಶಾಂಭವಿ, ಈ ಆತುರವನ್ನೇ ಬೇಡ ಅನ್ನೋದು. ನಾನು ಬೇಕಾದರೆ ಇಂದೋ ನಾಳೆಯೋ ಬಂದು ಬಿಡಬಹುದು. ಆದರೆ ಹಾಗೆ ಮಾಡಿದರೆ ನನಗೆ ವಿಷಯ ಹೇಗೆ ತಿಳಿಯಿತು ಅಂತ ಮನೆಯವರಿಗೆ ಅನುಮಾನ ಬರುತ್ತೆ ಅಲ್ವಾ. ಹಾಗೆ ಆಗಬಾರ್ದು ಅಂದರೆ ನಾನು ಸರಿಯಾದ ಸಮಯಕ್ಕೆ ಕಾಯಬೇಕು. ನಾವು ಕಾಯೋಣ ಎಂದಿದ್ದಳು ಮೇಘನಾ. ಶಾಂಭವಿಗೆ ನಿರಾಸೆಯಾದರೂ ಅವಳು ಹೇಳುತ್ತಿರುವುದರಲ್ಲೂ ಅರ್ಥವಿದೆ ಎನಿಸಿತ್ತು. ಅವಳಿಗೆ ಪ್ರಾರ್ಥನಾಳನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ತನ್ನ ಮನೆಯಿಂದ ಹೊರಗೆ ಕಳುಹಿಸಬೇಕಿತ್ತು. ಆದರೆ ಆತುರ ಒಳ್ಳೆಯದಲ್ಲ. ತಮ್ಮ ಮೇಲೆ ಯಾವುದೇ ಆರೋಪ ಅನುಮಾನ ಬರದಂತೆ ಕೆಲಸ ಮುಗಿಸಬೇಕು ಎಂದರೆ ಮೇಘನಾಳ ಮಾತನ್ನು ಕೇಳಲೇಬೇಕು ಎಂದುಕೊಂಡು ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿ ಕಾಲ್ ಕಟ್ ಮಾಡಿದ್ದಳು ಶಾಂಭವಿ. ತಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಸರಿಯಾದ ಸಮಯಕ್ಕಾಗಿ ಕಾದಿರುವವರಿಗೆ ಸದ್ಯದಲ್ಲಿಯೇ ಅಂಥದ್ದೊಂದು ಸಮಯ ಬರುವುದರಲ್ಲಿತ್ತು. ಅದರ ಸಂಪೂರ್ಣ ಲಾಭ ಪಡೆಯುವುದರಲ್ಲಿದ್ದರು ಅವರು ಇಬ್ಬರು. ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಪ್ಲೀಸ್.